ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಧನಗಳಿಪೇನೆಂದು ಕ್ರೋಧನ ಬಳಸಿ ಹಗಲಿರಳು ಧನ ಪಿಶಾಚಿಯಂತೆ ತಿರುಗಿ ತಂದು ಆ ಧನವ ಸ್ಥಾಪಿಸಿ ವೇದನೆಯಿಂದ ಕಾಲ ಕಾಲ ಧನ ಚಿಂತೆಯಲ್ಲಿ ಬಡವಾಗಿ ನೊಂದು ಧನವೇ ಪೋಗಲು ರೋದನಕ್ಕೆ ಆರಂಭಿಸಿ ಧ್ವನಿ ಮಾಡಿ ಆರ್ಜಿತವ ನೆನೆಸಿಕೊಂಬೆ. ಧನದಾಸೆ ಬಿಡು ನಿರ್ಧನ ಪುರುಷನಾಗಿ ಸಾಧನಕ್ಕೆ ಮನವೆರಗಿ ಗುಣವಂತನಾಗೋ. ಧನುಪಾಣಿ ವಿಜಯ ವಿಗ್ರಹನ ಆರಾಧನವೇ ಲೇಸಾಗಿ ಮರೆಯದಲೆ ಮಾಡೋ. ಧನದಿಂದ ಗತಿ ವಿರೋಧನವೇ ನಿಶ್ಚಯವೆಲ್ಲ. ಧನವುಳ್ಳ ದುರ್ಯೋಧನನು ಏನಾದನೋ. ಧನುರ್ವೇದ ವಿಜಯ ವಿಠ್ಠಲನ ನಾಮವೇ ಧನವೇ ಸಂಪಾದಿಸಿ ಧನಿಕ ನೀನಾಗೋ. ಉಂಟಾದರೆ ನೀಯೋ ಉಂಟು ನಿನಗೆ ವೈಕುಂಠಪುರದ ದಾರಿ. ಗಂಟನು ಕರುಳನು ಗಂಟಿಕ್ಕಿಕೊಂಡು 8 ಮಡಿ ಗಳಿಸೆ ಕಂಟಕವಾಗುವುದು ಶುಂಠನಾಗದೆ ದಶ ಕಂಠನು ಪಾಲ. ವಿಜಯ ವಿಠ್ಠಲನ್ನ ನೆಂಟರ ಸುಖಬಡಿಸಿ ಬಂಟನೆಂದೆನಿಸೋ. ಧನವಾಪೇಕ್ಷಾ ಉಳ್ಳಂತ ಮಾನವರಿಗೆ ಕನಸಿನೊಳಗಾದರೂ ದುರ್ದೇಶ ಬಿಡದೋ. ದಿನ ಪ್ರತಿದಿನ ನಿದ್ರಿ ವಿರಹಿತನಾಗಿ ತನ್ನ ಗುರು ಬಂಧುಗಳ ಸ್ನೇಹ ತೊರೆದು ಅನುಜಾಗ್ರಜರೊಡನೆ ಹಗೆ ಸಾರಿ ಒಂದೊಂದು ಹಣಕ್ಕೆ ಪ್ರಾಣ ಒಪ್ಪಿಸಿ ಕೂಡಿ ಹಾಕೆ. ಧನೇಶ್ವರ ನಾಮ ವಿಜಯ ವಿಠ್ಠಲನ್ನ ನೆನವೇ ಮರೆದರೆ ಈ ಧನವೇ ಕಾಯ್ವದೆ ಮರುಳೇ. ಧನದಿಂದ ತನುವಿಗೆ ಹಾನಿ, ಧನದಿಂದ ಧರ್ಮಕ್ಕೆ ನಾಶ, ಧನದಿಂದ ಪರಗತಿಗೆ ಕೇಡು, ಧನದಿಂದಲೀ ಅಹಂಕಾರ ಪ್ರಾಪ್ತಿ, ಧನದಿಂದ ಪುಣ್ಯಕ್ಕೆ ದೂರ, ಧನವಧಿಕವಾಗೆ ಮನುಮದ ಹೆಚ್ಚುವ, ಮನುಜಮದ ಹೆಚ್ಚುವುದು ಅನಿಮಿಷ. ವಿಜಯ ವಿಠ್ಠಲನು ಒಲಿಯಾನು, ಧನುಜರೊಳಗೆ ಗುಣಿಸಿ ಎಣಿಸುವನು. ಲೋಷ್ಟ ಕಾಂಚನ ಸಮವೆಂದು ನಿಷ್ಠೆಯಿಂದಲೇ ನೋಡುತ್ತಿರು, ದೃಷ್ಟಿಯಿಂದಲೇ ಕಂಡು ಪದದಲ್ಲಿ ಮೆಟ್ಟಿದರೆ ಬಿಟ್ಟು ಬೇಡು, ಕೊಟ್ಟರು ಸ್ವಲ್ಪದರಿಂದ ತೃಷ್ಟನಾಗಿ ತೃಪ್ತಿ ಪಡು. ತುಷ್ಟ ವಿಜಯ ವಿಠ್ಠಲನ್ನ ಕಷ್ಟಾರ್ಜಿತದಿಂದ ಅರ್ಚಿಸು. ಧನಮನ ತನು ಮನೆ ಮಾನಿನಿ ತನುಜರೇನೇನು ಅನಿರ್ವಿಣ್ಯ ವಿಜಯ ವಿಠ್ಠಲಗಿತ್ತು ಸುಖ ಬಡು. ಧನಮನ ತನು ಮನೆ ಮಾನಿನಿ ತನುಜರೇನೇನು ಅನಿರ್ವಿಣ್ಯ ವಿಜಯ ವಿಠ್ಠಲಗಿತ್ತು ಸುಖ ಬಡು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಧನದ ಆಶೆ ಬಿಟ್ಟು ಧನ ತನು ಮನೆ ಮಾನಿನಿ ತನುಜರು ಶ್ರೀಹರಿಯ ಸೇವಕರೆಂದು ಶ್ರೀಹರಿಗೆ ಅರ್ಪಿಸಿ ಸುಖ ಬಡಬೇಕು ಅಂತ ಹೇಳುವ ಸುಳಾದಿ. ಧನ ಗಳಿಪೆನೆಂದು ಕ್ರೋಧನ ಬಳಸಿ ಹಗಲಿರಳು ಧನ ಪಿಶಾಚಿಯಂತೆ ತಿರುಗಿ ತಂದು ಅಂತ ಹೇಳ್ತಾರೆ. ಹಣ ಸಂಪಾದನೆ ಮಾಡಬೇಕು ಅಂಥೇಳಿ ಎಲ್ಲ ಅಹಂಕಾರವನ್ನು, ಕ್ರೋಧ, ಸಿಟ್ಟು ಇದನ್ನೆಲ್ಲ ಬಳಸ್ಕೊಂಡು ಒಬ್ಬರ ಮೇಲೆ ದ್ವೇಷ ಇದನ್ನೆಲ್ಲ ತಗೊಂಡು ಹಗಲು ಇರಳು ಧನ ಪಿಶಾಚಿ, ಹಣ ಬೇಕು ಎಂಬುದು ಒಂಥರ ಅದರ ಹಿಂದನೆ ತಿರುಗಿ ತಂದು ಆ ಹಣವನ್ನು ಸ್ಥಾಪನೆ ಮಾಡಿ, ಅಂದರೆ ತಂದು ಸಂಪಾದನೆ ಮಾಡಿ, ಅದು ವೇದನೆ ಇರುತ್ತೆ. ಆ ಧನ ಇದೆ ಅಂತ ಅಂದಗಳಿಗೆ ಅದು ಖರ್ಚಾಗತ್ತೆ ಒಂದು ಕಡೆ, ಆಮೇಲೆ ಅದು ಯಾರಾದರೂ ಹೊತ್ಕೊಂಡು ಹೋಗ್ತಾರೇನೋ ಅಂತ ಒಂದು
ಅದನ್ನು ಕಾಪಾಡ್ಕೊತಾ ಬಂದು ಧನದ ಚಿಂತೆಯಲ್ಲಿ ಬಡವನಾಗಿ ಹೋಗ್ಬಿಡ್ತಾ ಇದ್ದಾನೆ. ನೊಂದು ಧನವೇ ಪೋಗಲು, ಅದೇ ಧನ ಎಲ್ಲಾದರೂ ಕಳ್ಕೊಂಡ್ರು ಇಲ್ಲ ಹೋಯಿತು ಅಂದರೆ ರೋಧನಕ್ಕೆ ಆರಂಭಿಸಿ ಅದು ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಳ್ಕೊತ್ತ ಕೂತ್ಕೊಂಡು ಧ್ವನಿ ಮಾಡಿ ಅರ್ಜಿತವ ನೆನೆಸಿಕೊಂಬೆ, ಧ್ವನಿ ಮಾಡಿ ಒದರಿ ಚೀರಿ ಏನಪ್ಪ ಇದು ಹೀಗಾಗ್ಬಿಡ್ತಲ್ಲ ಅಂತೇಳಿ ಅದ್ರ ಬಗ್ಗೆ ಧ್ಯಾಸ ಬಿಟ್ಟು ಅದರಾಗೆ ಇದ್ದು ಬಿಡ್ತಾ ಇದ್ದೀವಿ. ಅದಕ್ಕೆ ಧನದಾಸೆ ಬಿಡು, ನಿರ್ಧನನಾಗಿ ಇರು, ಧನದಾಸೆ ಬಿಡು. ಸ್ವಾಮಿ ಎಷ್ಟು ಕೊಟ್ಟಾನೋ ಅಷ್ಟರೊಳಗೆ ತೃಪ್ತಿ ಇರೋ ಥರ ಮಾಡು. ನಿರ್ಧನ ಪುರುಷನಾಗಿ, ಯಾವ ಹಣ ನನಗೆ ಬೇಕು ಅಂತ ಬಾಯಿಲಿಂದ ಅನ್ಲಾರ್ದಾಗೆ ನಿರ್ಧನ ಪುರುಷನಾಗಿ ಸಾಧನಕ್ಕೆ ನಮಗೆ ಧನ ಬೇಕಾಗಿಲ್ಲ, ಸಾಧನ ಬೇಕು ಎಂಬುದನ್ನು ತಿಳ್ಕೊ. ಸಾಧನಕ್ಕೆ ದಾರಿ ಹಿಡ್ಕೋ. ಧನದ ಆಸೆ ಬಿಟ್ಟು ಸಾಧನದ ಆಸೆ ಇರಲಿ ನಮ್ಮ ಮನಸ್ಸಿಗೆ, ಅದು ಬಂದು ಗುಣವಂತನಾಗು ನೀನು. ಧನುಪಾಣಿ, ಈ ಗೋವುಗಳನ್ನು ಕೈ ಹಿಡಿದವನಾದ ನಮ್ಮ ದೇವರು ಆರಾಧನೆಯಲ್ಲಿ ಸಾಗಿ ಅವನ ಆರಾಧನೆ ಮಾಡು. ಅವನು ನಮ್ಮ ಕೈ ಬಿಡೋದಿಲ್ಲ, ಅವನ ಆರಾಧನೆ ಮಾಡಿ ಮರೆಯದಲೆ ಮಾಡು. ಧನದಿಂದ ಗತಿ ವಿರೋಧವೇ ನಿಶ್ಚಯವೆಲ್ಲ. ನಮಗೆ ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ ಬರೇ ಹಣ ಸಂಪಾದನೆದರೊಳಗೆ ಬಿದ್ದರೆ, ಅದು ಮೋಕ್ಷಕ್ಕೆ ವಿರೋಧ ಅಂಥೇಳಿ ಅದು ನಿಶ್ಚಯ. ಅದು ಧನವುಳ್ಳ ಈ ದುರ್ಯೋಧನಗೆ ಧನ ಇದೆ, ಅದು ರೊಕ್ಕ ಇದ್ದು ಎಷ್ಟು ಇಲ್ಲ, ತನ್ನ ರಾಜ್ಯನೇ ಬಂತು ಆತಗೆ. ಆದರೂ ಆತ ಏನಾದ, ದೇವರನ್ನು ಕೈ ಹಿಡಿಲಿಲ್ಲ, ದೇವರ ಹತ್ರ ಹೋಗಲಿಲ್ಲ, ದೇವರು ಅವನ ಕೈ ಹಿಡಿಲಿಲ್ಲ, ದೇವರ ಪಾದಗಳಿಗೆ ಶರಣಾಗತನಾಗಲಿಲ್ಲ ಅವನು. ಬರೇ ರೊಕ್ಕ ಹಣ ಇದು ರಾಜ್ಯ ಬೇಕು ಅಂತ ಅಂದ. ಅದಕ್ಕೆ ಅವನು ಕೊನೆಗೆ ಏನಾದ ಅಂತ ಕೇಳ್ತಾ ಇದ್ದಾರೆ. ಧನುರ್ವೇದ ವಿಜಯ ವಿಠಲನ್ನ ನಾಮವೇ, ದೇವರ ನಾಮವನ್ನು ನೀನು ಸಂಪಾದನೆ ಮಾಡು, ಆ ನಾಮವನ್ನು ಸಂಪಾದನೆ ಮಾಡು, ದೇವರ ನಾಮ ಅಂಬೋ ಧನವನ್ನು ಸಂಪಾದನೆ ಮಾಡು, ಅವಾಗೆ ನೀನು ಧನಿಕ ಅಂತ ಅನಿಸ್ಕೊಳ್ತೀಯಿ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು ಇಲ್ಲಿ. ಉಂಟಾದರೆ ನೀಯೋ, ಉಂಟು ನಿನಗೆ ವೈಕುಂಠಪುರದ ಗತಿ. ನೀನು ಕೊಟ್ಟರೆ ಕೊಡು ಸ್ವಾಮಿ, ಧನ ಬೇಕು ಅಂತ ಕೇಳೋದಿರಲ್ಲ, ನನ್ನ ಯೋಗ್ಯತೆಗೆ ನೀನು ಏನು ಕೊಡ್ತಿದ್ದೋ ಅದು ಕೊಡ್ತಾ ಇರ್ತಿದ್ದಿ. ವೈಕುಂಠಕ್ಕೆ ದಾರಿ ಮಾತ್ರ ಅದು ಆಗೋದಿಲ್ಲ. ಗಂಟನು ಕರಳನು ಗಂಟಕ್ಕಿಕೊಂಡು, ಗಂಟಿಯ ಕರಳನು, ಗಂಟಿ ಒಂದು ಗಂಟಿಯ ಇದು ದನದ ಗಂಟಿಯನ್ನು ನೀನು ಇದ್ದರೆ ಸಾಕು, ನಮಗೆ ವೈಕುಂಠ ಮಾರ್ಗದ ದಾರಿ ದೊರೀತದ. ಲೋಭದಿಂದ ನಿನ್ನ ಅಂತರಂಗವನ್ನು ಹಿಂಡಿಕೊಳ್ಳಬೇಡ. ಗಂಟನು ಕರಳನ್ನು ಗಂಟಕ್ಕಿಕೊಂಡು, ನಿನ್ನ ಒಳಗೆ ಲೋಭದಿಂದ ನಿನ್ನ ಅಂತರಂಗದೊಳಗೆ ಸ್ವಾಮಿನ ಬಿಟ್ಟು ಬಿಡಬೇಡ. ಈ ಹಣದಾಸೆ 8 ಪಟ್ಟು ಕಂಟಕವಾಗ್ತದ. ಅದು ಒಂದಕ್ಕೆ ನಾವು ಹಣದಾಸೆಗೆ ಹೋದರೆ ಅದು 8 ಮಡಿ ಜಾಸ್ತಿ ಆಗ್ತದ. ಶುಂಠನಾಗದೆ ಸತ್ಯನಿಷ್ಠನಾಗ್ಲಾರ್ದಾಗಿ ದಶಕಂಠಾನುಜ ಪಾಲ, ರಾವಣನ ತಮ್ಮ ವಿಭೀಷಣನ ಒಲಿದವನು ನಮ್ಮಪ್ಪ. ರಾಕ್ಷಸ ಕುಲದಲ್ಲಿ ಇದ್ದ ವಿಭೀಷಣನ ಒಲಿದವನು ಅಂಥವನ್ನ ಅವನ ಪಾದಾರವಿಂದಕ್ಕೆ ಬೀಳು, ಅವನ ಬಂಟನಾಗು ನೀನು. ಧನ ಹಿಂದೆ ಬೀಳಬೇಡ. ಹಣದಾಸೆ ಇಲ್ಲದೆ ನಿಷ್ಠೆಯಿಂದ ಜೀವಿಸಿದರೆ ಮಾತ್ರ ಮೋಕ್ಷಕ್ಕೆ ದಾರಿ ಸಿಗತ್ತೆ. ಸಾಧನೆ ಮಾಡ್ಕೋಬೇಕು. ಭಕ್ತನು ಇತರರಿಗೆ ಸುಖ ಕೊಟ್ಟು ದೇವರ ಬಂಟನೆಂದೆನಿಸಬೇಕು. ಬೇರೆಯವರಿಗೆಲ್ಲರಿಗೆ ಒಳ್ಳೆಯದು ಮಾಡಿ ನಿಮಗೆ ಇದ್ದಿದ್ರೊಳಗೆ ಅವರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಿ ದೇವರಿಗೆ ಬಂಟನಾಗಬೇಕು ಅಷ್ಟೇ ಆಗಲಿ, ಧನದ ಹಿಂದೆ ತಿರುಗಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಧನ ಅಪೇಕ್ಷೆ ಉಳ್ಳಂಥ ಮಾನವನಿಗೆ, ಹಣದ ಆಸೆ ಇರೋ ಮಾನವನಿಗೆ ಕನಸಿನೊಳಗಾದರೂ ಕೂಡ ದುಷ್ಟಭಾವ ಬಿಡೋದಿಲ್ಲಂತೆ. ಪ್ರತಿದಿನ ನಿದ್ರೆ ವಿರಹಿತನಾಗಿ ನಿದ್ರೆ ಕೂಡ ಬಿಟ್ಟು ಬಿಡ್ತಾನೆ ಅವನು. ದುಡಿಬೇಕು ಅಂಬೋ ಇದರಿಂದ ಬರೇ ನಿದ್ರೆ ಕೆಟ್ಟು ಗುರುಗಳು, ಬಂಧುಗಳು, ಸ್ನೇಹಿತರು ಇವರೆಲ್ಲರನ್ನ ಕಳ್ಚಿ ಹೋಗ್ತಾರೆ, ಬಿಟ್ಟು ಹೋಗ್ಬಿಡೋ ಥರ ಆಗ್ಬಿಡ್ತದ. ಅನುಜಾಗ್ರರೊಡನೆ ಹಾಗೆ ಸಾರಿ ತಮ್ಮ ಅಣ್ಣ ತಮ್ಮಂದರ ಜೊತೆಗೆ ಶತ್ರುತ್ವ ಬೈರಿ ಹಣಕ್ಕಾಗಿ ಜೀವತ್ಯಾಗ ಮಾಡೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಧನೇಶ್ವರನಾದ ನಮ್ಮ ವಿಜಯ ವಿಠಲನ್ನ ನೆನೆದರೆ ಸಾಕು. ಅವನ್ನ ಮರೆತರೆ ಈ ಧನ ನಿನ್ನ ಕಾಯದಿಲ್ಲ. ಅವನ್ನ ಮರೆತರೆ ನೀನು ಧನ ಇಟ್ಕೊಂಡು ಹಣ ಸಂಪಾದನೆಗೆ ಅಂತಲೇ ನಿನ್ನೆ ಜೀವನ ಎಲ್ಲ ಇಟ್ಬಿಟ್ರೆ ಅದು ನಿನ್ನ ಜೀವನ ವ್ಯರ್ಥವಾಗ್ತದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಧನದಿಂದ ತನುವಿಗೆ ಹಾನಿ, ಹಣದಿಂದ ದೇಹಕ್ಕೆ ಹಾನಿ ಆಗ್ತದ, ದೇಹ ನಾಶ ಹೊಂದುತ್ತದೆ. ಧನದಿಂದ ಧರ್ಮಕ್ಕೆ ನಾಶ. ಹಣದ ಹಿಂದೆ ಬಿದ್ದು ನಿತ್ಯ ಕರ್ಮಗಳನ್ನೆಲ್ಲ ಬಿಟ್ಟು ದೇವರ ನಾಮಸ್ಮರಣೆ, ದೇವರನ್ನು ನಾವು ಬಂದಿದ್ದೇ ನಮ್ಮ
ಇದು ಸಾಧನೆ ಮಾಡ್ಕೊಳ್ಳೋಕ್ಕೆ, ದೇವರನ್ನು ತಿಳ್ಕೊಳ್ಳೋಕ್ಕೆ ದೇವರು ನಮಗೆ ಈ ಮಧ್ವ ಜನ್ಮ ಕೊಟ್ಟಿರೋದು. ಅದು ಬಿಟ್ಟು ಧನದ ಹಿಂದೆ ಹೋದರೆ ಧರ್ಮಕ್ಕೆ ನಾಶ ಆಗ್ತದ, ಧನದಿಂದ ಪರಗತಿಗೆ ಕೇಡು, ಮೋಕ್ಷಕ್ಕೆ ಆಚರಣಕ್ಕೆ ಅಡಚಣೆ ಆಗ್ತದ. ಅದು ಮೋಕ್ಷಕ್ಕೆ ದಾರಿ ತೋರಿಸಲ್ಲ. ಧನದಿಂದಲೇ ಅಹಂಕಾರ ಪ್ರಾಪ್ತಿ, ಅಹಂಕಾರ ಬರ್ತದ, ನಾನು ಅಂಬೋದು ಬಂದುಬಿಡ್ತದ. ಇಲ್ಲಿ ಧನ ಬಂತು, ಗರ್ವ ಬಂತು, ನಾನು ಅಂತ ಬಂತು, ಸ್ವಾಮಿ ಕೊಟ್ಟ ಅಂತ ಬರೋದೇ ಇಲ್ಲ. ಆಮೇಲೆ ಧನದಿಂದಲೇ ಅಹಂಕಾರ ಪ್ರಾಪ್ತಿ, ಧನದಿಂದಲೇ ಪುಣ್ಯಕ್ಕೆ ದೂರ ಆಗಿಬಿಡ್ತಾರೆ. ಆ ಧನವನ್ನು ಕೂಡ ಸ್ವಾಮಿಯಗೆ ಅರ್ಪಣೆ ಮಾಡ್ತಾ ಯಾರಿಗೋ ಒಬ್ರಿಗೋ ಕೊಡೋಕಲಕ್ಕೆ, ಇಲ್ಲ ದಾನ ಧರ್ಮಾದಿಗಳು ಮಾಡೋಕಲಕ್ಕೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬುದು ಬಂತು ಅಂದರೆ ಅದು ಪರವಾಗಿಲ್ಲ. ಇಲ್ಲ ಅಂದರೆ ಪುಣ್ಯಕ್ಕೆ ದೂರ ಆಗ್ತಾನೆ. ಧನವಧಿಕವಾಗಿ ಮನುಮದ ಕಾಮ ಆಸಕ್ತಿ ಹೆಚ್ಚಾಗ್ತದಂತ. ಇನ್ನೂ ಬೇಕು, ಅದು ಬೇಕು, ಇದು ತಗೋಬೇಕು, ಇದೆಲ್ಲ ಹಣದ ಹೆಚ್ಚಿದಂತೆ ಕಾಮ ಆಸಕ್ತಿ ಹೆಚ್ಚಾಗ್ತದ. ಮನುಜ ಮದ, ಅಹಂಕಾರ, ಮದ, ಮಾತ್ಸರ್ಯ ಇವೆಲ್ಲ ಹೆಚ್ಚುತ್ತವೆ. ಅನಿಮಿಷ ವಿಜಯ ವಿಠಲನ್ನು ಒಲಿಯನು, ದೇವರು ನಿನ್ನ ಒಲಿಯೋದಿಲ್ಲ ಧನದ ಹಿಂದೆ ಬಿದ್ದರೆ. ಧನುಜರೊಣಗೆ ಈ ದುಷ್ಟರಲ್ಲಿ ನಿನ್ನ ಕೂಡ ದುಷ್ಟರಲ್ಲಿ ಸೇರಿಸಿ ಧನುಜರು ಅಂತ ಸೇರಿಸ್ಬಿಡ್ತಾನೆ. ನಿನ್ನ ಗುಣಗಳನ್ನು ಎಣಿಸ್ತಾನೆ, ಆ ಥರ ನಿನ್ನ ಗುಣಗಳನ್ನು ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಣದ ಅತಿಯಾದ ಆಸೆಯಿಂದ ಪಾಪ, ಅಹಂಕಾರ, ಕಾಮಾಸಕ್ತಿ ಹಾಗೆ ಧರ್ಮ ಹಾನಿ ಉಂಟಾಗ್ತದ. ದೇವರು ಆ ದುಷ್ಟರನ್ನು ರಕ್ಷಣೆ ಮಾಡೋದಿಲ್ಲ, ದುಷ್ಟಭಾವದಿಂದನೇ ಅವರನ್ನು ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆದಿತಾಳದೊಳಗೆ ಏನು ಹೇಳ್ತಾರೆ, ಲೋಷ್ಟ ಕಾಂಚನ ಸಮವೆಂದು, ಮಣ್ಣು ಮತ್ತು ಚಿನ್ನ ಎರಡೂ ಸಮ ಅಂತ ತಿಳ್ಕೊಬೇಕಂತೆ. ನಿಷ್ಠೆಯಿಂದಲೇ ನೋಡು. ಅದು ಯಾರಾದರೂ ಏನು ತಂದು ಕೊಟ್ಟರೆ ಕೂಡ ಅದರ ಬಗ್ಗೆ ಆಲೋಚನೆ ಮಾಡಬಾರ್ದು. ಮಣ್ಣು ಸಮ, ಎರಡು ಚಿನ್ನ ಒಂದೇ ಅಂತ ತಿಳ್ಕೊಂಡು ದೃಷ್ಟಿಯಿಂದಲೇ ಕಂಡು ಪದದಲ್ಲಿ ದೇವರ ಪದಗಳನ್ನು, ಈ ಇತರರ ಸಂಪತ್ತು ಕಡೆ ಧ್ಯಾಸ ಕೊಡಲಾರ್ದಾಗಿ ನಾನು ಸಂಪಾದನೆ ಮಾಡಬೇಕು ಎಂಬುದು ಬಿಟ್ಟು, ಮೆಟ್ಟಿದರೂ ಬಿಟ್ಟು ಬಿಡು, ಬರೇ ಹಣದ ಹಿಂದೆ ಹೋಗಬೇಕು ಎಂಬುದನ್ನು ಬಿಟ್ಟು ಬಿಡು. ಕೊಟ್ಟರು ಸ್ವಲ್ಪದರಿಂದ ನಿನಗೆಷ್ಟು ಸ್ವಾಮಿ ಕೊಡ್ತಾನೋ ಅದು ತುಷ್ಟನಾಗು, ಸಂತುಷ್ಟನಾಗು, ತೃಪ್ತಿ ಪಡು. ತುಷ್ಟ ವಿಜಯ ವಿಠಲನ್ನ ಕಷ್ಟಾರ್ಜಿತದಿಂದ ಅರ್ಚನೆ ಮಾಡು. ಕಷ್ಟಪಟ್ಟು ಗಳಿಸಿದ ಹಣದಿಂದ ದೇವರ ಸೇವೆ ಮಾಡು, ಅವನ ಅರ್ಚನೆ ಮಾಡು. ಚಿನ್ನ ಮಣ್ಣು ಒಂದೇ ಅಂತ ಭಾವನೆಯಿಂದ ನಿರಾಸಕ್ತನಾಗಿ ಇರು. ಆ ಥರನೇ ಬದುಕು. ಸ್ವಲ್ಪದಲ್ಲೇ ತೃಪ್ತಿ. ಕಷ್ಟಗಳನ್ನು ಗಳಿಸಿದರಿಂದ ದೇವನ ಸೇವೆ ಆಗ್ತದ. ಅದೇ ನಿಜವಾದ ಶ್ರೀಮಂತಿಕೆ ಅಂತ ಹೇಳ್ತಾ ಇದ್ದಾರೆ. ಧನ, ಮನಸ್ಸು, ಹಣ ಆಗಲಿ, ತನುವು ಆಗಲಿ, ಮಾನಿನಿ, ತನುಜರು ಅಂದರೆ ಮನೆ, ಹೆಂಡತಿ, ಮಕ್ಕಳು ಇವೆಲ್ಲ ನಿನ್ನದಲ್ಲ. ಅವುಗಳನ್ನು ನಿರ್ಭಯನಾಗಿ ಸ್ವಾಮಿಗೆ ಅರ್ಪಣೆ ಮಾಡು. ಅವಾಗೇ ನೀನು ಸುಖ ಪಡ್ತಿದ್ದಿ. ನಿನ್ನ ಸಂಪತ್ತು, ಕುಟುಂಬ, ದೇಹ, ಮನಸ್ಸು ಎಲ್ಲವೂ ಸ್ವಾಮಿಗೆ ಅರ್ಪಣೆ ಮಾಡು. ಆತ ಕೊಟ್ಟಿದ್ದ ಭಿಕ್ಷೆ ಅಂಥೇಳಿ ಆ ಭಾವನೆಯಿಂದ ಎದ್ದು ಸ್ವಾಮಿ ನಿನ್ನದೇ ಇದೆಲ್ಲ ಅಂತ ಹೇಳಿ ಇದ್ದರೆ, ಹಾಗಾದರೆ ಭಕ್ತಿ ಶಾಂತಿಯ ರೂಪದ ಸುಖ ನಿನಗೆ ಸಿಗುತ್ತದ. ಧನದಾಸೆ ಬಿಟ್ಟು ಶ್ರೀಹರಿಯ ಧನವೆಂದು ಅರಿತು, ಶ್ರೀಹರಿಯ ನಾಮನೇ ಧನ ಅಂತ ಅರಿತು ಅವನ ಸೇವೆ ಮಾಡಿದರೆ ಅದು ನಿಜವಾದ ಸುಖ. ಹಣದಿಂದ ಗರ್ವ, ಮೋಹ, ಪಾಪಗಳು ಬರ್ತಾವೆ. ಅದಕ್ಕೆ ಹಣದ ಹಿಂದೆ ಬೀಳಬೇಡ ಅಂಥೇಳಿ ಇಲ್ಲಿ ವಿಜಯದಾಸರು ಅತ್ಯದ್ಭುತವಾಗಿ, ಈಗಿನ ಕಾಲದಲ್ಲಿ ನಾವೆಲ್ಲ ಏನು ಬರೀ ಹಣದ ಹಿಂದೆ ಅದು ಬೇಕು ಇದು ಬೇಕಂತ ಹೋಗ್ತಾ ಇದ್ದೀವೋ, ನಮಗೆ ಅಂತೆ ಈ ಸುಳಾದಿಯನ್ನು ರಚನೆ ಮಾಡಿದಂಗೆ ಕಾಣಿಸ್ತಾ ಇದೆ. ಇದರೊಳಗೆ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ದೇವರು ಒಳಗೆ ನಿಂತು ಏನು ನುಡಿಸಿದ್ದಾನೋ ಅದೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.